ಸಭೆ ವಿಧಾನಸಭೆಯಲ್ಲಿ ನಡೀತಕ್ಕಂಥ ಸಭೆಗೆ ಸಮ. ಅಂದ್ರೆ ನೀವು ಏನಿಲ್ಲಿ ರೆಸಲ್ಯೂಷನ್ ಆಗ್ತದೆ ಅದು ವಿಧಾನಸಭೆಯಲ್ಲಿ ಆಗ್ತಕ್ಕಂಥ ಕೆಲಸ ಇದು. ಆ ದಿಕ್ಕಿನಲ್ಲಿ ಮತ್ತೆ ಏನು ನಿಮ್ಮ ಜಮಾ ಬಂದಿ ನೋಡಿ ಅದನ್ನೇ ಹೇಳಿದ್ರು. ಈ ನಮ್ಮ ಪಂಚಾಯತಿಗೆ ಏನೇನು ಆದಾಯ ಬಂದಿದೆ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದೀವಿ ಅದನ್ನ ಲೆಕ್ಕನ ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥ ಕೆಲಸ. ಯಾಕೆ ಅದನ್ನ ಇಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕು. ಅಂದ್ರೆ ಯಾವುದನ್ನು ಸಹ ಮುಚ್ಚುಮರೆ ಇರಬಾರ್ದು. ಜನಗಳ ಒಂದು ತೆರಿಗೆ ಹಣ ಜನರಿಗೆ ಖರ್ಚನ್ನ ಕೊಡ್ಬೇಕು. ನೋಡಿ ಸ್ವಾಮಿ, ನಾವು ಇಂತಿಂತದ್ದು ಖರ್ಚು ಮಾಡಿದೀವಿ, ನೋಡಿ ಇಂತಿಂತದ್ರಿಂದ ಆದಾಯ ಬಂದಿದೆ, ಸರ್ಕಾರದ ದುಡ್ಡನ್ನ ನಾವು ಇಂತಿಂತದ್ದು ಖರ್ಚು ಮಾಡಿದೀವಿ, ಈ ಕಡೆ ಇದು ಮಾಡಿದೀವಿ, ಈ ತರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೀವಿ ಅಂತ ಜನಕ್ಕೆ ಗೊತ್ತಾಗ್ಬೇಕದು. ಆ ಉದ್ದೇಶಕ್ಕೆ ಇದು ಜಮಾ ಬಂದಿ ಮತ್ತೆ ಗ್ರಾಮ ಸಭೆ. ಸೊ ಗ್ರಾಮ ಸಭೆಗಳಲ್ಲಿ ನೀವು ಏನು ಡಿಸ್ಕಷನ್ ಮಾಡ್ತೀರಿ ಅದು ನಡವಳಿ ಆಗ್ತವೆ. ನಡವಳಿ ಆದಾಗ ಅದು ನಿಮ್ಮ ಊರಿನ ಅಭಿವೃದ್ಧಿಗೆ ಮತ್ತೆ ಅದು ರೆಸಲ್ಯೂಷನ್ ಆದ್ರೆ ಹೇಳಿದ್ನಲ್ಲ ಅದು ವಿಧಾನಸಭೆನಲ್ಲಿ ಆಗ್ತಕ್ಕಂಥ ಕೆಲಸ ಅನ್ನೋ ತರ ಇರ್ತದೆ. ಸೊ ಆ ದಿಕ್ಕಿನಲ್ಲಿ ಏನ್ ಮಾಡಿದಿರಿ, ಇವತ್ತು ಗ್ರಾಮ ಸಭೆನ ಆಯೋಜನೆ ಮಾಡಿದಿರಿ. ಸೊ ಕೆಲವು ಸಮಸ್ಯೆಗಳನ್ನ ಹೇಳಿದಿರಿ. ಈಗ ಸಂಬಂಧಪಟ್ಟವ್ರಿಗೆ ಹೇಳೋಣ ಪಂಚಾಯತಿ ಕಡೆಯಿಂದ. ಸೊ ನಾನು ಫಸ್ಟ್ ಇಲ್ಲಿ ಇದ್ದೆ, ಈಗ ಮತ್ತೆ ಒಂದು ತಿಂಗಳಾಯ್ತು ಬಂದು ನಮ್ಮ ತಾಲೂಕಿಗೆ. ಸೊ ಏನೇ ಸಮಸ್ಯೆಗಳಿದ್ರು ನಿಮ್ಗಳ ಜೊತೆ ನಾವು ಇರ್ತೀವಿ ತಾಲೂಕ್ ಪಂಚಾಯತಿ ಕಡೆಯಿಂದ. ನಿಮಗೆ ನರೇಗಾ ಆಗ್ಬೋದು, ಮನೆಗಳದಾಗ್ಬೋದು, ಶೌಚಾಲಯಗಳದಾಗ್ಬೋದು, ತೆರಿಗೆ ವಸೂಲಾತಿ ಆಗ್ಬೋದು, ಮತ್ತೆ ನಮ್ಮ ಇವ್ರದ್ದು ಇದಾರಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಅನುಮೋದನೆ ಇರ್ಬೋದು. ಸೊ ಎಲ್ಲದಕ್ಕೂ ನಮ್ಮ ಪಂಚಾಯತಿ ಕಡೆಯಿಂದ ನೀವೇನಂದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಪೋರ್ಟಿವ್ ಆಗಿರ್ಬೇಕು. ಅವ್ರಿಗೆ ನೀವು ಕೆಲಸ ಮಾಡೋದಕ್ಕೆ ಜೊತೆಯಾಗಿದ್ರೆ ಅವರು ನಿಮ್ಮ ಕೆಲಸಗಳನ್ನ ಮಾಡ್ತಾರೆ. ಆ ದಿಕ್ಕಿನಲ್ಲಿ